ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ಒಂದು ತರಗತಿಯಲ್ಲಿ ನಾವು ಕ್ಲಾಸ್ 9th ಹಿಸ್ಟ್ರಿಯ ಫಸ್ಟ್ ಚಾಪ್ಟರ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ಈ ಒಂದು ಪಾಠವನ್ನು ನೋಡ್ತಾ ಇದ್ದೀವಿ. ಇತಿಹಾಸದ ಮೊದಲನೇ ಅಧ್ಯಾಯ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಇನ್ ದಿಸ್ ಚಾಪ್ಟರ್ ಯು ಲರ್ನ್ ಆರಿಜಿನ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ and life and teachings of Jesus Christ and the Prophet Muhammad, contributions of Christianity and Islam and different sects in Islam and the Christianity. ಈ ಒಂದು ಅಧ್ಯಯನದಲ್ಲಿ ನಾವು ಏನನ್ನು ತಿಳ್ಕೊಳ್ತಾ ಇದ್ದೀವಿ? ಆರಿಜಿನ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಒಂದು ಆರಂಭವನ್ನು ನೋಡ್ತಾ ಇದ್ದೀವಿ. ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ದ ಜೀಸಸ್ ಕ್ರೈಸ್ಟ್ ಆ್ಯಂಡ್ ದ ಪ್ರಾಫೆಟ್ ಮಹಮ್ಮದ್, ಯೇಸು ಕ್ರಿಸ್ತ ಮತ್ತು ಮಹಮ್ಮದ್ ಪೈಗಂಬರರ ಜೀವನದ ಒಂದು ಬೋಧನೆಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಕಾಂಟ್ರಿಬ್ಯೂಷನ್ಸ್ ಆಫ್ ದ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಪ್ರಚಾರ ಮತ್ತು ಅವುಗಳ ಒಂದು ಕೊಡುಗೆಗಳನ್ನು ತಿಳಿದುಕೊಳ್ತಾ ಇದ್ದೀವಿ. ಡಿಫ್ರೆಂಟ್ ಸೆನ್ಸ್ ಇನ್ ಇಸ್ಲಾಂ ಆ್ಯಂಡ್ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಒಂದು ಪಂಗಡಗಳನ್ನು, ಡಿಫ್ರೆಂಟ್ ಸೆನ್ಸ್ಗಳನ್ನು ನಾವು ಈ ಒಂದು ಅಧ್ಯಯನದಲ್ಲಿ ನೋಡ್ತಾ ಇದ್ದೀವಿ. ನೋಡೋಣ ಪಾಠದಲ್ಲಿ ಏನನ್ನು ಪರಿಚಯಿಸಲಾಗಿದೆ. ಸಿನ್ಸ್ ಏನ್ಸಿಯಂಟ್ ಟೈಮ್ ಒನ್ ಕ್ಯಾನ್ ಅಬ್ಸರ್ವ್ ದ ಬರ್ತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ವೇರಿಯಸ್ ರಿಲಿಜನ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿ. ಹಿಂದೂಯಿಸಮ್, ಜೈನಿಸಮ್ ಆ್ಯಂಡ್ ಜೊರಾಸ್ಟ್ರಿಯನ್ ರೀಸನ್ಸ್ ವೇರ್ ಡೆವಲಪ್ಡ್ ಇನ್ ವೇರಿಯಸ್ ಸೆಂಚುರಿ ಆಫ್ BCE ಆ್ಯಂಡ್ ಸ್ಪ್ರೆಡ್ ಅಕ್ರಾಸ್ ದ ವರ್ಲ್ಡ್. ಪ್ರಪಂಚದ ಒಂದು ಚರಿತ್ರೆಯಲ್ಲಿ ಪುರಾತನ ಕಾಲದಿಂದ ಹಲವಾರು ಧರ್ಮಗಳು ಹುಟ್ಟಿಕೊಂಡು ಅವುಗಳ ಬೆಳವಣಿಗೆಯನ್ನು ನಾವು ಕಾಣ್ತಾ ಇದ್ದೀವಿ. ಅವುಗಳಲ್ಲಿ ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ ಮತ್ತು ಜೊರಾಸ್ಟ್ರಿಯನ್ ಧರ್ಮಗಳು ಶಾಲಿವಾಹನ ಶತಪೂರ್ವದಲ್ಲಿ ಈ ಒಂದು ಶತಮಾನಗಳಲ್ಲಿ ಸ್ಥಾಪನೆಯಾಗಿ ಪ್ರಪಂಚದ ವಿವಿಧ ದೇಶಗಳಲ್ಲಿ ಪ್ರಸಾರವಾಗಿವೆ. ಅವುಗಳ ಒಂದು ಪ್ರಸಾರಣೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ದೋ ದ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ವೇರ್ ಎಸ್ಟಾಬ್ಲಿಷ್ಡ್ ಆಫ್ಟರ್ ಫಸ್ಟ್ ಸೆಂಚುರಿ CE, ದೇ ಹ್ಯಾವ್ ಬಿಕಮ್ ಮೇಜರ್ ವರ್ಲ್ಡ್ ರಿಲಿಜನ್ಸ್. ಈ ಒಂದು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಶಾಲಿವಾಹನ ಶಕೆ 1ನೇ ಶತಮಾನದ ನಂತರದಲ್ಲಿ ಸ್ಥಾಪನೆಯಾದರೂ ಕೂಡ ಇಂದು ವಿಶ್ವದ ಪ್ರಮುಖ ಧರ್ಮಗಳಾಗಿವೆ. ದೇ ಆರ್ ನೌನ್ ಆ್ಯಸ್ ಸೆಮ್ಯಾಟಿಕ್ ರಿಲಿಜನ್ಸ್. ದ ಪೀಪಲ್ ಆಫ್ ದ ಮಿಡಲ್ ಈಸ್ಟ್ ಆರ್ ನೌನ್ ಆ್ಯಸ್ ಸೆಮ್ಯಾಟಿಕ್ ರೇಸಸ್. These two religions basically originated in Central Asia and spread to different part of the world. ಈ ಒಂದು ಧರ್ಮಗಳನ್ನು ಸಮ್ಯಾಟಿಕ್ ಧರ್ಮಗಳು ಅಂತ ಕರೀತಾ ಇದ್ದಾರೆ. ದೇ ಆರ್ ನೋನ್ ಆ್ಯಸ್ ಸಮ್ಯಾಟಿಕ್ ರಿಲಿಜನ್ಸ್, ಸಮ್ಯಾಟಿಕ್ ಧರ್ಮಗಳು ಅಂತ ಕರೀತಾ ಇದ್ದಾರೆ. ದ ಪೀಪಲ್ ಇನ್ ದ ಮಿಡಲ್ ಈಸ್ಟ್ ಆರ್ ನೋನ್ ಆ್ಯಸ್ ದ ಸಮ್ಯಾಟಿಕ್ ರೇಸಸ್. ಮಧ್ಯ ಏಷ್ಯಾದ ಜನಾಂಗವನ್ನು ಸಮ್ಯಾಟಿಕ್ ಜನಾಂಗ ಅಂತ ಕರೀತಾ ಇದ್ದಾರೆ. ಈ ಎರಡೂ ಧರ್ಮಗಳೇನಿದೆ, ಈ ಎರಡೂ ಧರ್ಮಗಳು, ದ ಟೂ ರಿಲಿಜನ್ಸ್ ಬೇಸಿಕಲಿ ಒರಿಜಿನೇಟೆಡ್ ಇನ್ ಸೆಂಟ್ರಲ್ ಏಷ್ಯಾ. ಈ ಎರಡೂ ಧರ್ಮಗಳು ಮಧ್ಯ ಏಷ್ಯಾದಲ್ಲಿ ಜನ್ಮ ತಾಳಿದೆ. ನಂತರ ಆ್ಯಂಡ್ ಸ್ಪ್ರೆಡ್ ಟು ಡಿಫ್ರೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್, ನಂತರದಲ್ಲಿ ಅವು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪ್ರಚಾರವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕೂಡ ಅವುಗಳು ಪ್ರಚಾರ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ನಾವು ಈ ಒಂದು ಕ್ರೈಸ್ತ ಧರ್ಮ, ಕ್ರಿಶ್ಚಿಯಾನಿಟಿ ಬಗ್ಗೆ ತಿಳಿದುಕೊಳ್ಳೋಣ. Christianity was established in the beginning of the first century CE in Nazareth province of the Palestine. It was under the region of Roman Empire. ಈ ಒಂದು ಕ್ರೈಸ್ತ ಧರ್ಮವು ಶಾಲಿವಾಹನ ಶಕೆ 1ನೇ ಶತಮಾನದ ಆರಂಭದಲ್ಲಿ ರೋಮನ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ಪಾಲೆಸ್ಟೈನ್ ಪ್ರಾಂತ್ಯದ ನಜರತ್ನಲ್ಲಿ ಸ್ಥಾಪನೆಯಾಯಿತು. ಎಲ್ಲಿ ಸ್ಥಾಪನೆ ಆಯಿತು? ರೋಮನ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಗಾಗಿರ್ತಕ್ಕಂತಹ ಪಾಲೆಸ್ಟೈನ್ ಅಂತಕ್ಕಂತಹ ಒಂದು ಪ್ರಾಂತ್ಯದ ನಜರತ್ ಎನ್ನುವಲ್ಲಿ ಸ್ಥಾಪನೆಯಾಯಿತು. ಇದರ ಸ್ಥಾಪಕರು ಯಾರು? ಹೂ ವಾಸ್ ದ ಫೌಂಡರ್ ಆಫ್ ದ ಕ್ರಿಶ್ಚಿಯಾನಿಟಿ? ಜೀಸಸ್ ಕ್ರೈಸ್ಟ್ ವಾಸ್ ದ ಫೌಂಡರ್ ಆಫ್ ದ ಕ್ರಿಶ್ಚಿಯಾನಿಟಿ. Jesus Christ was the founder of the Christianity.
ಈ ಒಂದು ಕ್ರೈಸ್ತ ಧರ್ಮದ ಸ್ಥಾಪಕರು ಜೀಸಸ್ ಕ್ರೈಸ್ತರು. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಜೀಸಸ್ ಕ್ರೈಸ್ತರು ಕ್ರೈಸ್ತ ಧರ್ಮದ ಸ್ಥಾಪಕರಾಗಿದ್ದಾರೆ. ಬಿಫೋರ್ ದ ಅರೈವಲ್ ಆಫ್ ದ ಕ್ರಿಶ್ಚಿಯಾನಿಟಿ, ದ Jews of Palestine had become slaves to superstitious practices. They were subjected to various hardships due to the misrule of Romans. ಈ ಒಂದು ಕ್ರೈಸ್ತ ಧರ್ಮದ ಸ್ಥಾಪನೆಗಿಂತ ಮುಂಚೆ ಪ್ಯಾಲೆಸ್ಟೈನ್ ಪ್ರಾಂತ್ಯದಲ್ಲಿ ನೆಲೆಸಿರ್ತಕ್ಕಂತಹ ಯಹೂದಿಗಳು ಸಾಕಷ್ಟು ಮೂಢನಂಬಿಕೆಗಳಿಗೆ ಮತ್ತು ರೋಮನ್ ಸಾಮ್ರಾಜ್ಯದ ದುರಾಡಳಿತಕ್ಕೆ ಒಳಗಾಗಿ ಅನೇಕ ಕಷ್ಟಗಳಿಗೆ ಗುರಿಯಾಗಿದ್ದರು. ಯಾರು? ಈ ಒಂದು ಪ್ಯಾಲೆಸ್ಟೈನ್ ಪ್ರಾಂತ್ಯದಲ್ಲಿ ನೆಲೆಸಿರ್ತಕ್ಕಂತಹ ಯಹೂದಿಗಳು ಸಾಕಷ್ಟು ಮೂಢನಂಬಿಕೆಗಳನ್ನು ಒಳಗೊಂಡಿದ್ದರು ಮತ್ತು ರೋಮನ್ ಸಾಮ್ರಾಜ್ಯದ ದುರಾಡಳಿತಕ್ಕೆ ಒಳಗಾಗಿ ಅನೇಕ ಕಷ್ಟಗಳನ್ನು ಅವರು ಅನುಭವಿಸ್ತಾ ಇದ್ದರು. ಇನ್ ಸಚ್ ಎ ಸಿಚುವೇಶನ್ ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್ ಆ್ಯಂಡ್ ಫೌಂಡೆಡ್ ಕ್ರಿಶ್ಚಿಯಾನಿಟಿ. ಅಂತಹ ಒಂದು ಸಂದರ್ಭದಲ್ಲಿ ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್ ಆ್ಯಂಡ್ ಫೌಂಡೆಡ್ ಕ್ರಿಶ್ಚಿಯಾನಿಟಿ. ಅಂತಹ ಒಂದು ಸಂದರ್ಭದಲ್ಲಿ ಜೀಸಸ್ ಕ್ರೈಸ್ತರ ಒಂದು ಜನ್ಮ ಆಗ್ತಾ ಇದೆ. ಅವರು ಈ ಒಂದು ಕ್ರೈಸ್ತ ಧರ್ಮದ ಒಂದು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ.